अजून केवळ 4.5 महिन्यांपूर्वीच त्यांचं लग्न झालं होतं. पण केवळ एका वादामुळे पापी नवऱ्यानं पत्नीची हत्या केली आणि तब्बल 2 दिवस तिच्या प्रेतासोबत घरातच राहिला. दुर्गंधी सुटल्यावर मात्र गाव सोडून फरार झाला. शेवटी असं काय झालं की नवऱ्यानं पत्नीचा खून केला? खून केल्यानंतर त्यानं नेमकं काय केलं? ही घटना संपूर्ण उघडकीस कशी आली? पहा त्यासाठीचा हा स्पेशल रिपोर्ट. प्रत्येक फोटोमध्ये एक एक पोज देणारं हे जोडपं पाहिलं की सर्वांनाच ते गोड जोडपं वाटायचं. पण लग्नानंतर केवळ 4.5 महिन्यात या नवऱ्यानंच पत्नीचं आयुष्य संपवलं. ही घटना बेळगाव जिल्ह्यातील मुडलगी तालुक्यातील कम्मलदिनी गावात घडली आहे. साक्षी कंबर हीच ती दुर्दैवी महिला जिच्या तिच्याच नवऱ्याने हत्या केली. 24 मे रोजी आकाश आणि साक्षीचं मोठ्या थाटामाटात लग्न झालं होतं. हुबळीत खासगी कंपनीत काम करणारा आकाश स्वतःचा पगार 1 लाखांहून अधिक असल्याचं खोटं सांगून लग्न ठरवलं होतं. लग्नानंतर 50 ग्रॅम सोनं आणि 5 लाख रुपयांच्या मागणीसाठी पत्नीवर अत्याचार होत असल्याचं साक्षीच्या नातलगांनी पोलिसात सांगितलं. त्यामुळेच या कारणावरून पत्नीची हत्या करण्यात आली. मुडलगी पोलिसांनी या प्रकरणी तक्रार नोंदवली असून तिघांना ताब्यात घेऊन चौकशी सुरू आहे. तर फरार नवरा आकाशचा शोध पोलिसांनी हाती घेतलाय. दरम्यान मृतदेहावर शवविच्छेदन करून तो नातलगांच्या स्वाधीन करण्यात आला असून आज संध्याकाळी अंत्यसंस्कार पार पडले. ನಿನ್ನೆ ದಿವಸ ನಮ್ಮ ಮೂಡಲಗಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಮಲದಿನ್ನಿ ಗ್ರಾಮದಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಕೊಲೆ ಆದಂಥವಳು ಶ್ರೀಮತಿ ಸ್ವಾತಿ ಅಂತ ಹೇಳಿಬಿಟ್ಟು ಈ ವಿಚಾರವಾಗಿ ಸ್ವಾತಿಯ ತಾಯಿಯಾದಂಥ ಈರವ್ವ ಅಲಿಯಾಸ್ ಸುನಂದ ಬಡಿಗೇರ್ ಇವರು ಒಂದು ಕೊಲೆ ಪ್ರಕರಣ, ಅದರ ಜೊತೆಗೆ ವರದಕ್ಷಿಣೆ ಕಿರುಕುಳದಿಂದ ಸಾವಾಗಿರ್ತಕ್ಕಂಥದ್ದು ಅಂತ ಹೇಳಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು. ಆ ವಿಚಾರವಾಗಿ ನಮ್ಮ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ತುಂಬ ದುರ್ದೈವದ ಸಂಗತಿ. ಇದರಲ್ಲಿ ನಮಗೆ ಪ್ರಮುಖ ಸಂಶಯಾಸ್ಪದ ವ್ಯಕ್ತಿ ಅಂದರೆ ಆ ಮಹಿಳೆಯ ಗಂಡ ಆಕಾಶ್. ಸೋಮವಾರ ನಮ್ಮ ತನಿಖೆಯಲ್ಲಿ ಕಂಡುಬಂದ ಪ್ರಕಾರ ಈ ಕೊಲೆ ಬಹುಶಃ ಸೋಮವಾರ ಆಗಿರ್ತಕ್ಕಂಥದ್ದು. ಅವತ್ತಿನ ದಿವಸ ಬೆಳಗ್ಗೆ ಆಕಾಶನ ತಾಯಿ ದೇವಸ್ಥಾನಕ್ಕೆ ಹೋಗಿರಬೇಕಾದ್ರೆ ಇವನು ಅವಳ ಕತ್ತು ಹಿಸುಕಿಯೋ ಅಥವಾ ಇನ್ಯಾವುದೋ ರೀತಿಯಲ್ಲಿ ಅವಳ ಉಸಿರುಗಟ್ಟಿಸಿ ಅವಳ ಕೊಲೆ ಮಾಡಿಬಿಟ್ಟು ಅವಳ ಶವ ಪತ್ತೆ ಆಗಬಾರ್ದು ಅಂತ ತಾನು ಮಲಗ್ತಾ ಇರ್ತಕ್ಕಂಥ ಬೆಡ್ರೂಮಿನ ಕಾಟ್ನ ಒಳಗಡೆ ಏನು ಒಂದು ಸ್ಟೋರೇಜ್ಗೆ ಬಾಕ್ಸ್ ಇರುತ್ತೋ ಅದರಲ್ಲಿ ಇಟ್ಟಿದ್ದ. ಸೋಮವಾರ ಮಂಗಳವಾರ ಬಹುಶಃ ಅವನು ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಯೋಚನೆ ಮಾಡಿರ್ಬೋದು, ಆಗಿರಲಿಕ್ಕಿಲ್ಲ. ಬುಧವಾರ ಅದು ಶವದ ವಾಸನೆ ಬರಲಿಕ್ಕೆ ಶುರುವಾಗಿತ್ತು ಕೊಳೆತಿದ್ದರಿಂದ. ಹಾಗಾಗಿ ಆ ವಾಸನೆ ಬರ್ತಾಯಿದೆ ಅಂತ ಅವನ ತಾಯಿ ಅವನ ಗಮನಕ್ಕೆ ತರ್ತಾಳೆ. ಇಲ್ಲ, ಅದು ಬೇರೆ ಏನೋ ವಾಸನೆ ಇದೆ ಅಂತ ಹೇಳಿಬಿಟ್ಟು ಅವನು ಮನೆಯಿಂದ ತಪ್ಪಿಸ್ಕೊಂಡು ಹೋಗಿರ್ತಕ್ಕಂಥದ್ದು ನಮಗೆ ತನಿಖೆಯಲ್ಲಿ ಕಂಡುಬಂದಿದೆ. ಅವನು ತನಿಖೆಯಲ್ಲಿ ತಪ್ಪಿಸ್ಕೊಂಡು ಹೋದವನು ತನ್ನ ಮೊಬೈಲನ್ನ ಸ್ವಿಚ್ ಆಫ್ ಮಾಡಿಕೊಂಡು ಇನ್ನೊಬ್ಬ ಗೆಳೆಯನನ್ನು ಕರ್ಕೊಂಡು ನನ್ನ ಹೆಂಡ್ತಿನ ಕರ್ಕೊಂಬರಬೇಕು ಅಂತ ಗೋಕಾಕ್ ಫಾಲ್ಸ್ ಕಡೆಗೆ ಹೋಗಿರ್ತಾನೆ. ಇಲ್ಲಿವರೆಗೂ ನಮಗೆ ಅವನ ವಿಚಾರಗಳು ತಿಳಿದಿರ್ತಕ್ಕಂಥದ್ದು. ನಮ್ಮ ಪೊಲೀಸರು ಇನ್ನೂ ಆ ಪ್ರಮುಖ ಆರೋಪಿ ಸಲುವಾಗಿ ಹುಡುಕಾಡ್ತಾ ಇದ್ದಾರೆ. ಶೀಘ್ರದಲ್ಲಿ ಅವನ್ನ ಪತ್ತೆ ಮಾಡ್ತಿರೋಂಥ ವಿಶ್ವಾಸ ಇದೆ. ಇವರಿಬ್ಬರ ಮಧ್ಯೆ ಯಾವುದೋ ವೈಯಕ್ತಿಕ ವಿಚಾರಕ್ಕೆ ಗಲಾಟೆ ಆಗ್ತಾಯಿತ್ತಂಥದ್ದು ನಮಗೆ ಕಂಡು ಬಂದಿರತಕ್ಕಂಥ ಅಂಶ. ರವಿವಾರ ರಾತ್ರಿ ಕೂಡ ಅವರ ಮಧ್ಯೆ ಜಗಳ ಆಗಿರ್ತಕ್ಕಂಥದ್ದು ಅನ್ನೋದನ್ನು ಅಕ್ಕಪಕ್ಕದ ನೆರೆಯವರವರು ಹೇಳಿದ್ದಾರೆ. ಮದುವೆಯಾಗಿ ಕೇವಲ 4.5 ತಿಂಗಳಾಗಿತ್ತು. ಈ ನಡುವೆ ಒಂದು ಬಾರಿ ರಾಜ್ಯ ಪಂಚಾಯಿತಿ ಕೂಡ ಆಗಿರತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾದ ಅಂಶ. ಒಟ್ಟಿನಲ್ಲಿ ಆ ಮಹಿಳೆ ನವವಿವಾಹಿತೆ ಕೇವಲ 4.5 ತಿಂಗಳಲ್ಲಿ ಕೊಲೆಯಾಗಿದ್ದಾಳೆ. ಪೊಲೀಸರು ಶೀಘ್ರದಲ್ಲಿ ಆರೋಪಿಯನ್ನು ಪತ್ತೆ ಮಾಡಿ ನ್ಯಾಯಾಲಯ ಬಂಧನಕ್ಕೆ ಒಪ್ಪಿಸ್ತಾರೆ. ಸರಿ, ಇದು ಏನು ಕೆಲಸ ಮಾಡ್ತಾರೆ ಸರ್? ಈ ಸಂಶಯಾಸ್ಪದ ವ್ಯಕ್ತಿ ಗಂಡ ಆಕಾಶ್ ಹುಬ್ಬಳ್ಳಿಯ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋಂಥದ್ದು ನಮಗೆ ಗೊತ್ತಾಗಿರ್ತಕ್ಕಂಥದ್ದು. ಈ ನಮ್ಮ ತನಿಖೆಯಲ್ಲಿ ಕಾಣುವಂಥ ಮತ್ತೊಂದು ಅಂಶ ಏನಪ್ಪ ಅಂತಂದರೆ, ಆಕಾಶ್ ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾನೆ.
ಅವನಿಗೆ ಸಂಬಳ ತಿಂಗಳಿಗೆ 1 ಲಕ್ಷ ಅನ್ನೋಂಥದ್ದನ್ನು ಹೇಳಿ ಮದುವೆ ಮಾಡಿರ್ತಾರೆ. ಆದರೆ ನಿಜವಾಗ್ಲೂ ಅವನಿಗೆ ತುಂಬ ಕಮ್ಮಿ ಸಂಬಳ ಇರ್ತಕ್ಕಂಥದ್ದನ್ನು ಮದುವೆ ಆದಮೇಲೆ ಇವರು ಮನಗಂಡಿರ್ತಕ್ಕಂಥದ್ದು. ಸರ್, ಈಗ ವರದಕ್ಷಿಣೆ ಕಿರುಕುಳ ಈ ಮದುವೆ ಆದಮೇಲೆ 5 ತೊಲೆ ಬಂಗಾರ ಮತ್ತು ಸಾಕಷ್ಟು ದುಡ್ಡು ಮನೆ ಕಟ್ಟಲಿಕ್ಕೆ ಬೇಕು ಅಂತ ಅವರು ಡಿಮ್ಯಾಂಡ್ ಇಟ್ಟಿದ್ರು ಅಂತ ಹೇಳಿಬಿಟ್ಟು ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಆ ಹುಡುಗಿ ಮೇಲೆ ಅವ್ರು ಡೌಟ್ ಪಡ್ತಾ ಇದ್ದಾರೆ ಅನ್ನುವಂಥದ್ದು, ಅಂದರೆ ನಿರಂತರವಾಗಿ ಫೋನಲ್ಲಿ ಇರ್ತಿದ್ವಿ. ಅದು ನಮ್ಮ ತನಿಖೆಯಲ್ಲಿ ಇನ್ನೂ ಕಂಡು ಬರಬೇಕಷ್ಟೇ. ನೀವು ಬಾಡಿ ಜೊತೆಗೆ ಕರೆದ ಸರ್ ಎರಡು ಅದೇ ರೀತಿ ಆಗಿರ್ತಕ್ಕಂಥದ್ದು. ಬಿಕಾಸ್ ನಮ್ಮ ತನಿಖೆ ಪ್ರಕಾರ ಸೋಮವಾರ ಬೆಳಗ್ಗೆ ಕೊಲೆ ಆಗಿದೆ ಮತ್ತು ಬುಧವಾರ ನಮಗೆ ಕೊಳೆತ ಸ್ಥಿತಿಯಲ್ಲಿ ಶವ ಅದೇ ಬೆಡ್ರೂಮಲ್ಲಿ ನಮಗೆ ಸಿಕ್ಕಿದೆ. ಬಹುಶಃ ಅವನು ಅದ್ರ ಜೊತೆನೇ ಇದ್ದ ಅನ್ನುವಂಥದ್ದು. ಡಿಸ್ಪೋಸ್ ಮಾಡೋಕ್ಕೆ ಟ್ರೈ ಮಾಡಿ ಆಗದೇ ಇದ್ದಾಗ, ಪ್ರಾಬಬ್ಲಿ ಆಗದೇ ಇದ್ದಾಗ ಯಾವಾಗ ಗೊತ್ತಾಗುತ್ತೆ ಅನ್ನೋಂಥದ್ದನ್ನು ತಿಳ್ಕೊಂಡು ಹೆದರಿ ಅಲ್ಲಿಂದ ಓಡಿ ಹೋಗಿದ್ದಾನೆ. ಸರ್, ಅವ್ರ ತಾಯಿ ಇರ್ತಾ ಇರಲಿಲ್ವಾ ಮನೆಯಲ್ಲಿ? ತಾಯಿ ಅವತ್ತಿನ ದಿವಸ ಹೇಳಿದಾಗ ಅವಳು ದೇವರಿಗೆ ಸ್ವಲ್ಪ ಜಾಸ್ತಿ ನಡ್ಕೊಳ್ಳೋದು. ಮನೆಗೆ ಬಂದು ಅಡುಗೆ ಇಟ್ಟು ಮಾಡಿ ಹೋದರೆ ಮತ್ತೆ ದೇವಸ್ಥಾನದಲ್ಲೇ ಮಲಗೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ರು. ತಾಯಿ ಇರಲಿಲ್ಲ. ಯಾವಾಗ ಅವಳಿಗೆ ವಾಸನೆ ಬಗ್ಗೆ ಸಂಶಯ ಬಂದಿದೆ ಅವಳು ಕೇಳಿದಾಳೆ. ಮತ್ತು ಅವಳೇ ಕೂಡ ಒಬ್ಬ ವ್ಯಕ್ತಿಗೆ ಫಸ್ಟ್ ಹೇಳಿರ್ತಕ್ಕಂಥದ್ದು, ಮೋಸ್ಟ್ಲಿ ನನ್ನ ಮಗ ನನ್ನ ಸೊಸೆನ ಕೊಲೆ ಮಾಡಿ ಇಲ್ಲಿ ಹಾಕಿದ್ದಾನೆ, ವಾಸನೆ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಮೇಲೆ ನಮ್ಮ ಪೊಲೀಸರಿಗೆ ಮಾಹಿತಿ ಗೊತ್ತಿದೆ. ಯಾರಿಗಾದ್ರೂ ವಶಕ್ಕೆ ಪಡೆದಿಲ್ಲ? ಈಗಾಗಲೇ 3 ಜನ ಆರೋಪಿತರು ಏನು ನಮಗೆ ಕಂಪ್ಲೇಂಟಲ್ಲಿ ಹೇಳಿದ್ದಾರೆ, ಅವ್ರದ್ದು ವಶಕ್ಕೆ ಪಡ್ಕೊಂಡಿದ್ದೀವಿ. ಅವ್ರ ವಿಚಾರಣೆ ನಾವು ಮಾಡ್ತಾಯಿದ್ದೀವಿ. ಅವನು ಸಿಕ್ಕಿಲ್ಲ? ಇನ್ನೂ ಅವನು सिक्किಲ್ಲ. पण या हत्येचं कारण आणि खून केल्यानंतर पापी नवऱ्यानं काय केलं हे ऐकल्यावर तुम्ही हादरून जाल. सोमवारी दुपारी पत्नीचा गळा आवळून गुदरमवून त्यानं तिचा खून केला. त्यानंतर प्रेत बेडरूम मधल्या पलंगाच्या बॉक्समध्ये लपवून ठेवला आणि आईला सांगितलं की नवरा बायको गोकाकला गेलेत. त्याची आई यल्लम्मा देवीची सेवा करत असल्याने ती बहुतांश वेळी मंदिरातच राहत होती. मंगळवारी घरातून दुर्गंधी येऊ लागल्यावर आईनं विचारलं असता आकाशने पुन्हा खोटं सांगून तिला फसवलं. त्यानं असंही सांगितलं की साक्षी तिच्या बहिणीच्या घरी गेली आहे. अशा प्रकारे 2 दिवस त्याने प्रेतासोबतच घरात वेळ घालवला. मंगळवारी रात्री प्रेत हलवण्याचा प्रयत्न केला, पण अपयश आल्यानं पुन्हा पलंगाखालीच लपवलं. आणि काल म्हणजेच खुनानंतर 3 दिवसांनी दुर्गंधी वाढल्यानंतर आईनं बेडरूममध्ये पाहिलं असता पलंगाखाली साक्षीचं प्रेत आढळून आलं. त्यावर तिने शेजाऱ्यांना कळवलं आणि पोलिसांनी घटनास्थळी धाव घेत तपास सुरू केला. साक्षीच्या नातलगांच्या म्हणण्यानुसार हुंडा न मिळाल्यामुळे खून झाला. तर दुसरीकडे लग्नानंतर साक्षी एका मित्राशी बोलायची हे लक्षात आल्यानंतर आकाशने तिचा खून केल्याचंही बोललं जातंय. ನಾನು ಮಹಾದೇವ್ ವೇಂಪ ಬಡ್ಡೆ ಅಂತ ಹೇಳ್ರಿ. ನಮಗೆ ಇವರು ಹುಡುಗಿ ಅಜ್ಜನ ಕಡೆಯಿಂದ ಆತ್ಮೀಯರು ರೀ. ನಾವು ಧರ್ಮಟ್ಟಿ ಅವ್ರಿ. ಅದು ಏನಾಗೈತೆ ರೀ, 24/5/2025 ಹುಡುಗಿ ಮದುವೆ ಮಾಡಿದಾರೆ ರೀ. ಹುಡುಗಿ ಮದುವೆ ಮಾಡಿದಾರು. ಒಂದು ತಿಂಗಳ ಮಟ್ಟ ಹುಡುಗಿನೆಲ್ಲ ಚಲೋ ಇಟ್ಕೊಂಡಿದಾರೆ ಅವರು. ಚಲೋ ಇಟ್ಕೊಂಡಿದಾರು. ಮದುವೆ ಟೈಮ್ದಾಗ ನೀವು ಏನು ಕೊಟ್ಟಿಲ್ಲ. ಮತ್ತು ಈಗ ನಾವು ನಮಗೊಂದು 5 ಲಕ್ಷ 10 ಲಕ್ಷ ರೂಪಾಯಿ ನೀವು ಇದನ್ನು ಕೊಡಬೇಕು ವರದಕ್ಷಿಣೆ. ಆ ನಂತರ ನಮಗೊಂದು 5 ತೊಲೆ ಬಂಗಾರ ಕೊಡ್ಬೇಕಂತೇಳಿ ಆ ಹುಡುಗಿ ಅತ್ತಿ ಮಾವ ಗಂಡ ಎಲ್ಲರೂ ಕುಡ್ಕೊಂಡು ಅವ್ರ ನಾದ್ನಿ ಗಂಡ ಅದು ಕುಡ್ಕೊಂಡು ಅವರೆಲ್ಲ ಇದಕ್ಕೆ ಕಿರುಕುಳ ಕೊಡಾಕತ್ತದಾರೆ. ಕಿರುಕುಳ ಕೊಟ್ಟದ್ದನ್ನು ಅವರು ತಾಯಿಗೆ ಪದೇ ಆ ಹುಡುಗಿ ಹೇಳಿದ್ರಿ, ಹೀಗೆಲ್ಲ ನನಗೆ ಕಿರುಕುಳ ಕೊಡಾಕತ್ತದಾರು ಮತ್ತು ನೀವು ಬಾಂಧವನೇ ಹಿಂಗೆ ಇದನ್ನು ಮಾಡಂತೇಳಿ. ಆವಾಗ ಆ ಹುಡುಗಿ ಏನು ಮಾಡೈತ್ರಿ, ಆಯ್ತಾರ ದಿವಸ ರವಿವಾರ ದಿವಸ ತಾಯಿಗೆ ಫೋನ್ ಹಚ್ಚಿ ಹೇಳಿದ್ರಿ ಶಿರಗುರ್ಕ. ಫೋನ್ ಹಚ್ಚಿ ಹೇಳಿದ್ಕೂಣ ಇಲ್ಲ ಮತ್ತು ನಾ ಬರ್ತೇನೆವ, ನೀ ಏನು ಇದನ್ನು ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಿದಾಳು. ಹೇಳಿದ್ಕೂಣ ಬಾಯವ ಮತ್ತಿಲ್ಲ ನಾನು ಭಾಳ ಕಿರುಕುಳ ಕೊಡಾಕತ್ತದಾರು, ಮತ್ತಿಲ್ಲ ಅಂದ್ರೆ ನಾನು ಬಡಿ ಮಾಡಾಕತ್ತದಾರು ನೆಲ ಹಿಂಗೆ ಅಂತ ಹೇಳಿದಾಳೆ. ಅವಾಗ ಹೇಳಿದ್ಕೂಣ ಆಕೆ ಅವರು ಸೋಮವಾರ ದಿವಸ ಸ್ವಲ್ಪ ಏನಕ್ಕೆ ಖರ್ಚಿಗೆ ಅವು ಇವು ಎಲ್ಲ ತೊಗೊಂಡು ಸೀಗಿವ್ನಿ ಸಂಬಂಧ ಇದನ್ನು ಮಾಡಿ ಆ ಮಗಳಿಗೆ ಕೊಡ್ಬೇಕಂತ ತೊಗೊಂಬಂದಿದ್ದಾಳೆ. ತೊಗೊಂಡು ಬಂದಾಗ ಕಮಲದಿನಿ ಊರಾಗ ಅವ್ರ ಅಪ್ಪ ಮತ್ತು ಅವ್ರವ್ವು ಇದು ಹುಡುಗಿ ಅವು ಮತ್ತು ಹುಡುಗಿ ಅಜ್ಜ ಇಬ್ಬರು ಕುಡ್ಕೊಂಡು ಇದಕ್ಕೆ ಹೋಗಿದ್ದಾರೆ ರೀ ಕಮಲದಿನಿಗೆ ಹೋಗಿದ್ದಾರೆ. ಹೋದಾಗ ಅವ್ರು ಆಯ್ತದಾಳ್ರಿ, ಯಾರೇ ಹುಡುಗಿ ಆಯ್ತಿ ಒಬ್ಬಾಕಿನದಾಳು. ಹುಡುಗಿ ಒಬ್ಬಾಕಿದಾಗ ಹುಡುಗಿ ಆಯ್ತಿನ ಕೇಳಿದಾರು ಎಲ್ಲಿ ಹೋಗಿದ್ದಾರೆ ಅಂತೇಳಿ. ಎಲ್ಲ ಅವರು ಮಕ್ಕಳಿಗೆರಿಗೆ ಖರ್ಚಿಗೆ ಕೊಡಕ್ಕೆ ಹೋಗಿದ್ದಾರೆ ಅಂತೇಳಿ ಆ ಹುಡುಗಿ ಆಯ್ತು ಹೇಳ್ಯಾಡ್ರಿ. ಎಲ್ಲ ಮತ್ತು ಫೋನಾರು ಹಚ್ಕೊಡ್ರಿ ನಾವು ಮಾತಾಡ್ತು ಅಂತಂದಾರ್ರಿ. ಎಲ್ಲ ಮತ್ತು ಫೋನ್ ಹಚ್ಚಿದಾಗ ಫೋನ್ ಸ್ವಿಚ್ ಆಫ್ ಐತ್ರಿ. ಇವ್ರು ಹೋಗಿ ಮಾಡಿದ್ರು, ಚಹಾ ಕುಡ್ದ ಮಾಡಿ ಬಂದದಾರು ಎಲ್ಲ. ಮತ್ತು ಆ ಹುಡುಗಿ ಬಂದ ತಕ್ಷಣ
ನೀವು ನಮಗೆ ಫೋನರ ಹಂಚಾಕೆ ಹೇಳ್ರಿ ಅಂತ ಹೇಳಿದ್ದಾರೆ. ಹೇಳಿ ಇವ್ರು ಏನು ಮಾಡಿದರು, ಇವರು ವಾಪಸ್ ಮತ್ತೆ ಧರ್ಮಟ್ಟಿಗೆ ಆಕೆ ಹುಡುಗಿ ಅವು ಏನದಾಳು ಧರ್ಮಟ್ಟಿಗೆ ತವ್ರ ಮನೆ ಧರ್ಮಟ್ಟಿಗೆ ಬಂದಾರ ಹುಡುಗಿ ಅವು ಮತ್ತು ಅಜ್ಜ ಕೂಡಿ ಧರ್ಮಟ್ಟಿಗೆ ಬಂದು ಆಕೆ ಶಿರಗುರ್ಗೆ ಮತ್ತು ಊರಿಗೆ ಹೋಗಿದ್ದಾಳು. ಊರಿಗೆ ಹೋದ ತಕ್ಷಣ ಸೋಮವಾರಸು ಅವ್ರು ಫೋನ್ ಹಚ್ಚಿದಾರು, ಫೋನ್ ಸ್ವಿಚ್ ಆಫ್ ಐತಿ. ಮಂಗಳವಾರ ದಿವಸ ಹಚ್ಚಿದಾರು, ಸ್ವಿಚ್ ಆಫ್ ಐತಿ. ಬುಧವಾರ ದಿವಸ ಏನಾಗೈತೆ ರೀ, ಆ ಹುಡುಗಿ ಅವ್ಗ ಒಬ್ಬ ಊರಾನವ್ರಿ ಕಮಲ್ದನ್ಯ ಯಾರೋ ಅನಾಬೇಕು ವ್ಯಕ್ತಿ ಏನು ಮಾಡ್ಯಾನು ಫೋನ್ ಹಚ್ಚಿದಾನೆ, ಇಲ್ಲ ನನ್ನ ಮಗಳು ಹಿಂಗೆ ಸಾಕ್ಷಿ ಹಿಂಗೆ ಇದಾಗೈತಿ ಮತ್ತು ವಾಸನೆ ಬರೋದು ಮನ್ಯಾಗ, ಮತ್ತು ನಾವು ಹಿಂಗೆ ಕೀಲಿ ತೆಗೆದು ನೋಡೋರ್ದು ನಿಮ್ಮ ಅತ್ತಿ ಅದು ಒಬ್ಬಕ್ಕೆ ಬಂದಾಳು ಹತ್ತು ಚೀರಾಡಿ ವಾಸನೆ ಬರಾಕತ್ತಾನ ನಾವು ನೋಡಿದ್ವು ಅಂಥೇಳಿ ಫೋನ್ ಹಚ್ಚಿದಾರೆ. ನಂಬರ್ ಇಸ್ಕೊಂಡಲ್ಲಿ ಇದು ನಂಬರ್ ಹಚ್ಚಿದ್ಕೊಂಡು ಅವರು ಶಿರಗುರ್ದಿಂದ ಅವರೆಲ್ಲ ಚೊಕ್ ಮ್ಯಾಳೆ ಬಂದು ಆನಂತರ ಧರ್ಮಟ್ಟಿಯಿಂದ ನಾವು ಹೋಗಿ ಅಲ್ಲಿ ನೋಡಿದ್ರಾಗ ಮತ್ತು ನಮ್ಮ ಪೊಲೀಸ್ ಠಾಣೆಯವರು ಎಲ್ಲರೂ CBI ಸಾಹೇಬರು, PSI ಸಾಹೇಬರು, ತಹಸೀಲ್ದಾರ್ ಸಾಹೇಬರು ಎಲ್ಲರೂ ಕೂಡ ಅಷ್ಟ್ರಾಗ ಅಲ್ಲಿ ಇದ್ರಿ. ನಾವು ಇಲ್ಲಿ ಹೋಗೋದಕ್ಕೆ ಅಲ್ಲಿದ್ದರು ಎಲ್ಲರೂ ಕೂಡಿ ಮತ್ತು ಆ ಊರನ್ನವರು ಹೋಗಿ ನೋಡೋದಕ್ಕೆ ನಾವು ಒಟ್ಟು ಹೋಗಿ ನೋಡೋದಕ್ಕೆ ಆ ಕಾಟದ ಬಡ್ಡ್ಯಾಗನ ಆ ಹುಡುಗಿನ ಒಳಗೆ ಕಾಟದ ಬಡ್ಡ್ಯಾಗನ ಹಾಕಿ ಮರ್ಡ್ರ್ ಮಾಡಿ ಇದನ್ನು ಮಾಡಿದ್ದಾರೆ. ವರದಕ್ಷಿಣೆ ಸಲುವಾಗಿನ ರೀ. ಅದು ಏನು ಎದರಲ್ಲೇ ಬಿಡ್ದಾರೆ, ಏನು ವರದಿ ಬಂದ್ಕೊಂಡು ಗೊತ್ತಾಗೋದ್ರಿ. ಆದ್ರೆ ಮಾತ್ರ ಮೂತಿ ಪೈತಿ ಎಲ್ಲ ರೀ ಪೂರ ಎಲ್ಲ ಚೊಕ್ಕ ಬಾತು ಎಲ್ಲ ಖರ್ಚಾಗೈತೆ ರೀ. ಅದಾವ್ರು ನಮ್ಮ ಕಡೆ ಎಲ್ಲ ಪ್ರೂಫ್ ಸಮೇತ ಫೋಟೋದವ್ರು ನಾವೆಲ್ಲ ಹೊಡ್ಸ್ಕೊಂಡು ಬಂದವು ನಾವು ರೀ. ಏನು ಮಾಡ್ತಿದ್ರು ಹುಡುಗ? ಆ ಹುಡುಗಿ ಏನು ಸುಳ್ಳು ಹೇಳ್ಯಾನ್ರಿ, ಬೇಲೋನ ಒಂದು ಹತ್ತಿ ಮಿಲ್ನಾಗ ಅರ್ಬಿ ಅಂಗಡಿಯಾಗ ಇದನ್ನು ಮಾಡಿದ್ರು ₹1,00,000 ಪಗಾರ ಐತಿ ಹಂಗೆ ಹಿಂಗೆ ಅಂತೇಳಿ ಪಾಪ ಎಲ್ಲ ಸುಳ್ಳು ಹೇಳಿ ಮೋಸ ಮಾಡಿ ಮದುವೆ ಮಾಡ್ಕೊಂಡದಾರ ರೀ. ಮಾಡ್ಕೋರ್ಬೇಡ್ರಿ ಪಾಪ ಅವ್ರು ಹುಡುಗ ಆ ಹುಡುಗನ್ರಿ ಯಾಕೆ ಚೆಂದಾಗಿ ಮಾಡ್ಕೊಂಡು ಇರಬೇಕಾಗಿತ್ತು ರೀ. ಮತ್ತು ಬ್ಯಾಡ ಅಂದ್ರೆ ತವ್ರ ಮನೆಗೆ ಕಳಿಸ್ಬೇಕಾಗಿತ್ತು. ಈ ರೀತಿ ವರದಕ್ಷಿಣೆ ಸಲುವಾಗಿ ಆ ಹುಡುಗಿನ ಕೊಲ್ಲೋದು ಖಂಡನೆ ರೀ. ನಾವು ಅದನ್ನು ಈಗಾಗಲೇ ನಾವು FIR ಮಾಡಿದ್ರಿ. ಇಲ್ಲ ಮದುವೆಯಾಗ ಮಾತಾಕತಿ ಒಳಗೆ ಏನು ಕೊಟ್ಟಿಲ್ಲ ರೀ. ಹಿಂದಿಂದವ್ರು ಒಂದು ತಿಂಗಳಾದ ನಂತರ ಕಿರುಕುಳ ಕೊಡೋಕೆ ಚಲೋ ಮಾಡ್ಯಾರ. ಹ್ಞೂ ರೀ ನಾವು ಕೊಡಂಗಿಲ್ಲ ಏನೂ ಕೊಡಂಗಿಲ್ಲ ಅಂದ ನಂತರ ಅವಾಗ ಏನು ಮಾಡ್ಯಾರ, ಇಲ್ಲ ನೀವು ಏನೂ ಹಾಕಬೇಡ್ರಿ ಅಂತೇಳಿ ಇದನ್ನು ಮಾಡಿ ಹಾಕೊಂಡದಾರ ರೀ. ಹಾಕೊಂಡ ನಂತರ ಹಿಂದಿನ ಒಂದು ತಿಂಗಳಾದ ನಂತರ ಆ ಹುಡುಗಿಗೆ ಕಿರುಕುಳ ಕೊಡಕತ್ತದಾರ ಅವ್ರು. ಗಂಡು ಅತ್ತಿ ಮಾವ ನಾದನಿದಾಳ್ರಿ. ಮತ್ತು ಅಲ್ಲಿ ಮಕ್ಕಳಿಗೆ ಅವ್ರು ನಾದನಿ ಗಂಡ್ರಿ ಅವರೆಲ್ಲರೂ ಕುಡ್ಕೊಂಡಾರ ರೀ. ಎಲ್ಲರೂ ಕುಡ್ಕೊಂಡಾರ. ನಾ ಮಹಾದೇವ್ ಬಡ್ಡಿ ಅಂತ ಹೇಳ್ರಿ. ಓಕೆ ಸರ್. ನಿನ್ನೆ ನಮ್ಗೆ ಗೊತ್ತಾಗೈತೆ ರೀ. ನಿನ್ನೆ ಗೊತ್ತಾನ ಪೊಲೀಸರನ್ನ ಹೇಳೋಣ ಗೊತ್ತೈತಿ. ಅವ್ರೆಲ್ಲ ಬಗಲ ತೆಗೆದ ಕಪಾಟ್ ತೆಗೆದೆಲ್ಲ ನೋಡಿದಾರೆ ಗೊತ್ತಾಗೈತಿ ರೀ. ಗೊತ್ತಾದ್ಮೇಲೆ ನಾವು ಹೋಯ್ದು ರೀ ಹೋಗ್ಬಿಡ್ದೆಲ್ಲ ಬಗೆಹರಿಸಿರು. ಮತ್ತು ಅನ್ನತ್ಲೆ ಅವ್ರ ನಿನ್ನೆ ಫೋನ್ ಹಚ್ಚಾರ ನಮಗೆ ಮುಂಜಾನೆ ಹಬ್ಬ ಕರ್ಕೊಂಡು ಹೋಗಿ ತನಕತ್ರು. ಹಬ್ಬ ಕರ್ಕೊಂಡು ಹೋಗಿ ಆದ್ರೆ ಆತಂದು ಗಪ್ಪ ಇದ್ವು. ಮತ್ತು ಮೊನ್ನೆ ಸೋಮವಾರ ದಿನ ಮುರ್ನಾ ಕೊಡಕ್ಕೆ ಹೋಗಿರು ಆ ಹುಡುಗಿ ಅವ್ರು. ಮುರ್ನಾ ಕೊಡಕ್ಕೆ ಹೋದಾಗ ಏನು ಮಾಡಿದ್ರು, ಹುಡುಗಿ ಎಲ್ಲಾಗಿತ್ತು ಹುಡುಗಿ ಮಕ್ಕಳಿಗೆ ಹೋಯ್ದತ್ ಹೇಳ್ರು. ಹಾಂ ಮಕ್ಕಳು ಸುಳ್ಳು ಹೇಳ್ದಾರೆ, ಮಕ್ಕಳಿಗೆ ಹೋಯ್ದತ್ ಹೇಳ್ರು. ಅವಾಗ ಮುಗಿದ್ರ ಅದು. ಮತ್ತು ಅಲ್ಲೇ ಪಲಂಗದಾಗ ಎತ್ತರ ಅದ. ಮತ್ತು ಫೋನ್ ಹಚ್ಚಾರ ಫೋನ್ ಹತ್ತು ಆತ್ರ. ಹಾಂ ಅವ್ರು ಪಲಂಗ್ ತಾಕ ಕೂತ್ ಬಂದಾಡ್ರಿ. ಮತ್ತು ಅವ್ನು ಗಂಡು 2 ದಿನ ಮನ್ಯಾಗ ಇದ್ದತ್ರಿ. ನಾವು ನಿನ್ನೆ ಅವ್ನು ಕಿಲಿಗೆ ಹೋಗ್ಕೊಂಡ್ಬಂದಾರ. ಹಾಂ ವರದಕ್ಷಿಣೆ ಸಂಬಂಧ ₹5,00,000 ಮನೆ ಕಟ್ಟಾಕ್ರಿ. ಏನು ಬಂಗಾರ ಅದನ್ನು ಕೇಳ್ರಿ ವರದಕ್ಷಿಣೆ ಸಂಬಂಧ. ಮನೆ ಕಟ್ಟಕ್ಕೆ ಒಂದು ₹5,00,000 ಕೊಡ್ತಾನೆ ಅದಿರ. ಹಾಂ ರೊಕ್ಕ ಕೊಡ್ದಾಗ ಹಾಂ 5 ತಿಂಗಳು ಆತ್ರಲ್ಲ. ಅವಾಗಿಂದ ಚಲೋ ಅದಲ್ಲ ರೀ. ಮತ್ತು ₹1,00,000 ಪಗಾರ ಐತಂತ ಹೇಳಿ ಮದುವೆ ಮಾಡ್ಕೊಂಡಿದ್ರು ನಾವು. ಆಮೇಲೆ ಅರಿವಿ ಹತ್ರ ಆಗಿದ್ರಿ, ಹುಬ್ಬಳ್ಳಿ ಆಗಿದ್ರಿ. ಹುಬ್ಬಳ್ಳಿಯಿಂದ ಮತ್ತು ಇಲ್ಲಿ ಬೆಂಗ್ಳೂರಿಗೆ ಹೋದ್ರಿ. ಬೆಂಗಳೂರಿಂದ ಮತ್ತೆ ಬಂದು ಅವ್ರು ಸುಳ್ಳು ಹೇಳಿದ್ರು. रवी कंबार. आता तो कधीच परत येणार नाही असं सांगून आरोपी आकाश घराबाहेर पडला. त्याने आपल्या बहिणीला फोन करून स्वतः आत्महत्या करणार असल्याचं आणि आपल्याला शोधू नये असं सांगितलं. त्याचा मोबाईल बंद असून पोलीस सर्व माहितीच्या आधारे शोध घेत आहेत. फक्त 4.5 महिन्यांच्या वैवाहिक आयुष्याचा असा दुर्दैवी शेवट झाल्यानं परिसरात हळहळ व्यक्त होत आहे. कॅमेरामन विनोद कोलकार सोबत राज हिरेमठ आणि मल्लू बुलढाणावर KMM मराठी, बेळगाव.